ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ನಾವಿವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪೆರುವಾಯಿ ಹತ್ರ ಬಂದಿದ್ವಿ. ಇಲ್ಲಿ ನಾವು ಅನಂತ ರಾಮಕೃಷ್ಣ ಸರ್ ಅವರನ್ನು ಮಾತಾಡಿಸಿ ಅವರ ಒಂದು ಕಾಳುಮೆಣಸಿನ ಬೇಸಾಯದ ಬಗ್ಗೆ, ಅದರ ಅನುಭವದ ಬಗ್ಗೆ, ಹಿಸ್ಟರಿಯ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ಕೊಂಡ್ವಿ. ನಾವಿಲ್ಲಿ ಮುಖ್ಯವಾಗಿ ಎದಕ್ಕೆ ಬಂದಿದ್ದಪ್ಪ ಅಂತಂದರೆ, ಇವರು ಧೂಪದ ಮರವನ್ನು ಕಾಳುಮೆಣಸಿಗೆ ಆಧಾರ ಮರವಾಗಿ ಬೆಳೆಸ್ತಾ ಇದ್ದಾರೆ. ಇದು ಸದ್ಯಕ್ಕೆ ಎಲ್ಲೂ ಇಲ್ಲ, ನಮಗೆ ತಿಳಿದ ಮಟ್ಟಿಗೆ ಕರ್ನಾಟಕದಲ್ಲಿ ಯಾರೂ ಸಹಿತ ಮಾಡ್ತಾ ಇಲ್ಲ. ಇವರು ಮಾಡಿದ್ದನ್ನು ನೋಡಿ, ಇವರ ತೋಟದಲ್ಲಿ ಇಷ್ಟು ಒಳ್ಳೆಯದಾಗಿ ಬಂದಿದ್ದನ್ನು ನೋಡಿ ಇತ್ತೀಚೆಗೆ ಧೂಪದ ಮರಕ್ಕೆ ಹೆಚ್ಚಿನ ಡಿಮ್ಯಾಂಡ್ ಬಂದಿದೆ. ಕೆಲವೊಂದು ರೈತರು, ಸರ್ ಇದೇನು ಧೂಪದ ಮರ, ಇದನ್ನು ನಾವು ಬೆಳೆಸ್ಬೋದಾ ಅಂತ ಕೇಳಿಕೊಂಡ್ರು. ಅದಕ್ಕೋಸ್ಕರ ನಾವು ಅನಂತ ರಾಮಕೃಷ್ಣ ಸರ್ ಹತ್ರ ಬಂದು ಇವರ ತೋಟವನ್ನು ನೋಡಿ ಧೂಪದ ಮರ ಅಂದರೆ ಏನು ಎತ್ತ ಹೇಳಂತ ತಿಳ್ಕೊಳ್ಳೋ ಅಂತ ಬಂದಿದ್ವಿ. ಇವತ್ತಿನ ಕಂತಿನಲ್ಲಿ ಅನಂತ ರಾಮಕೃಷ್ಣ ಸರ್ ಅವರನ್ನು ಮಾತಾಡಿಸಿ ಈ ಧೂಪದ ಮರ ಅಂದರೆ ಏನು, ಇದರ ಗುಣಲಕ್ಷಣಗಳು ಯಾವ ರೀತಿ, ನೇರ ಹೋಗುತ್ತಾ, ಇದರ ಬೇರೆ ಎಷ್ಟು ಆಳ ಹೋಗುತ್ತೆ, ಕೊಂಬೆ ಆಗುತ್ತಾ, ಇದರ ಪ್ರೂನಿಂಗ್ ಯಾವ ರೀತಿ ಮಾಡಬೇಕು, ಇದು ಎಷ್ಟು ಪರ್ಸೆಂಟೇಜ್ ನೆರಳನ್ನು ಕೊಡುತ್ತೆ, ಅಕಸ್ಮಾತ್ ಇದರಿಂದ ಮತ್ತು ಕಾಳುಮೆಣಸಿಗೆ ಏನಾದ್ರು ತೊಂದರೆ ಏನಾದ್ರು ಇದೆಯಾ, ಅಥವಾ ಕಾಳುಮೆಣಸು ಸುಲಭವಾಗಿ ಹಬ್ಕೊಂಡು ಹೋಗುತ್ತಾ, ಹಿಡ್ಕೊಳ್ಳುತ್ತಾ, ಕಾಳುಮೆಣಸಿನ ಗಾಳಿಲಿರುವಂಥ ಬೇರುಗಳ ಹಿಡ್ಕೊಳ್ಳುತ್ತಾ, ಹೇಗೆ ಏನು ಎತ್ತ ಅನ್ನೋದ್ರ ಬಗ್ಗೆ ಇವತ್ತಿನ ಕಂತಿನಲ್ಲಿ ಮಾಹಿತಿಗಳನ್ನು ಅನಂತ ರಾಮಕೃಷ್ಣ ಸರ್ ಅವರನ್ನು ಮಾತಾಡಿಸಿ ಕೇಳ್ಕೊಂಡು ಬರೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸೊ ನಾವು ಹಿಂದಿನ ಕಾರ್ಯಕ್ರಮದಲ್ಲಿ ನಿಮ್ಮದು ಕಾಳುಮೆಣಸಿಗೆ ನೀವು ಹೇಗೆ ಬಂದ್ರಿ, ಏನು ಬಂದ್ರಿ ಅನ್ನೋದ್ರ ಬಗ್ಗೆ ನಾವು ಒಂದಿಷ್ಟು ಮಾತಾಡಿದ್ವಿ ಆಗಿತ್ತು. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಿಮ್ಮನ್ನು ಭೇಟಿಯಾಗೋ ಉದ್ದೇಶ ಏನಪ್ಪ ಅಂತಂದರೆ, ನೀವು ಧೂಪದಲ್ಲಿ ಕಾಳುಮೆಣಸನ್ನು ಮಾಡ್ತಾ ಇದ್ದಾರೆ, ಧೂಪದ ಮರ ಹಾಕ್ತಾ ಇದ್ದೀರಾ ಅಂತ ಅಂದ್ಕೊಂಡು. ಸರ್ ಈಗ ಮೊದಲನೇ ಪ್ರಶ್ನೆ ನಾನು ಬಂದರೆ, ನಿಮ್ಮದು ಈಗಾಗಲೇ 21 ಎಕರೆ ಅಡಿಕೆ ಇದೆ. ಹೌದು. ಅಡಿಕೆಯಲ್ಲಿ ಅದ್ಭುತ ಫಸಲು ಬರ್ತಾ ಇದೆ, ಒಂದು ಒಳ್ಳೆ ಬೆಲೆ ಬಂದಿದೆ. ಅಂಥ ಸಮಯದಲ್ಲಿ ಈ ಪ್ರದೇಶ ನಿಮ್ಮದೇ, ಇನ್ನೊಂದು ಅಲ್ಲಿ ಮುಂದಿನ ಎಕ್ಸ್ಟೆಂಡೆಡ್ ಪ್ರದೇಶ ಇದು, ಇದಕ್ಕೆ ಬೇರೆ ಮರಗಳಿಗೆ ಯಾಕೆ ಹೋದ್ರಿ? ಅಡಿಕೆ ಬೆಳೆಸಿ ಕಾಳುಮೆಣಸು ಹಾಕ್ಬೋದಿತ್ತಲ್ಲ, ಹೇಗೆ ಅಂತ? ನಮಗೆ ತುಂಬ ನೀರು ಅಭಾವ ಇರುವ ಜಾಗ ಇದು. ಮೊದಲನೇದಾಗಿ ನಾನು ಅಡಿಕೆ ಹಾಕಿದರೆ ದಿವಸಕ್ಕೆ 20 ಲೀಟ್ರ್ ನೀರು, 16ರಿಂದ 20 ಲೀಟ್ರ್ ನವೆಂಬರ್ ಡಿಸೆಂಬರ್ಲೇ ಸ್ಟಾರ್ಟ್ ಮಾಡಬೇಕಾಗುತ್ತೆ. 6-7 ಮಂತ್ಸ್ ನೀರು ಕೊಡಬೇಕು, ಒಂದನೇದಾಗಿ. ಎರಡನೇದಾಗಿ ತುಂಬ ಟೆರೈನ್ ಇರುವ ಜಾಗ. ತುಂಬ ಟೆರೈನ್ ಅಂದರೆ ಈ ಜಾಗದಲ್ಲೇ ತುಂಬ ಸ್ಲೋಪ್ ಇದೆ, ಇನ್ನು ಆ ಕಡೆ ಎಲ್ಲ ಮತ್ತು ಸ್ಟೀಪ್ ಇದೆ, ಅಂದರೆ ನಿತ್ರೆ ಉರುಳಿ ಬೀಳುವಂತಹ ಜಾಗ. ಎರಡನೇದಾಗಿ ಸೊ ಅದಕ್ಕೆ ಮತ್ತೆ ಪೋಸ್ಟ್ ಹಾರ್ವೆಸ್ಟಿಂಗು ಕಾಳುಮೆಣಸಲ್ಲಿ ತುಂಬ ಈಸಿ. ಸೊ ಹಾಗೆ ನಾನು ಧೂಪದ ಗಿಡವನ್ನು ಸಿಲೆಕ್ಟ್ ಮಾಡಿದ್ದೆ. ಧೂಪದ ಗಿಡ ಸಿಲೆಕ್ಟ್ ಮಾಡೋ ಮೊದಲು ನಾನೊಂದು 30 ಮರಗಳ ಬಗ್ಗೆ ಸ್ಟಡಿ ಮಾಡಿದ್ದೆ. ಯಾವ್ಯಾವ್ದ್ರ ಬಗ್ಗೆ? ತುಂಬ ಯಾವುದಂದ್ರೆ ಹಲಸು, ಸಾಗುವಾನಿ, ಮತ್ತೆ ಇಲ್ಲಿ ನಾವು ಹೇಳೋದು ಅಂದರೆ ಇದು ಯಾವುದು ಅಂಡಿ ಪುನಾರ್ ಅಂತ ಹೇಳ್ತೇವೆ, ಮತ್ತು ಗಿರಿಸೀಡಿಯ, ಧೂಪ, ಮತ್ತು ಇದು ಸಣ್ಣ ಸಣ್ಣ ಎಲೆ ಇರುವಂಥದ್ದು ಬೇರೆ ಬೇರೆ ನಮ್ಮ ಲೋಕಲ್ ತಳಿಗಳ ಮರಗಳು ತುಂಬ, ಮಾವು, ಈ ಥರ ಸೆಲೆಕ್ಟ್ ಮಾಡಿದ್ದೇವೆ. ಎಲ್ಲ ಟೋಟಲ್ ಆಗಿ ನೋಡುವಾಗ ನಮಗೆ ಧೂಪದಲ್ಲಿ ಪ್ರೂನಿಂಗ್ ತುಂಬ ಈಸಿ ಅಂತ ಕಂಡಿತ್ತು ಧೂಪದ ಗಿಡದಲ್ಲಿ. ಮತ್ತು ಎಲೆಗಳು ತುಂಬ ದೊಡ್ಡದಿಲ್ಲ, ಎಲೆಗಳ ಗ್ಯಾಪಲ್ಲಿ ಬಿಸಿಲು ಪೆನೆಟ್ರೇಷನ್ ಆಗುತ್ತೆ, ಪ್ಲಸ್ ಶೇಡ್ ಕೂಡ ಕೊಡುತ್ತೆ. ಮತ್ತೊಂದು ಮೇನ್ ಅಡ್ವಾಂಟೇಜ್ ಏನಂದರೆ, ಧೂಪದ ಗಿಡಕ್ಕೆ ಯಾವುದೇ ನೀರು ಬೇಡ, ಮತ್ತು ಅದು ಎವರ್ಗ್ರೀನ್ ಟ್ರೀ. ನೀರು ಇಲ್ಲದಿದ್ರು ನಾವು ಫಸ್ಟ್ ಇಯರ್ ನಾಟಿ ಮಾಡೋ ನೀರೇ ಕೊಡಲಿಲ್ಲ, ಯಾವಾಗ ಕಾಳುಮೆಣಸು ಹಾಕ್ತೇವೆ ಆವಾಗ ಡ್ರಿಪ್ ಮಾಡಿದೆವು, ನೀರಿಲ್ಲದೆ ಬರುತ್ತೆ. ಮತ್ತೊಂದು ಇದ್ದದಲ್ಲಿ ಪ್ಲಸ್ ಮೇನ್ ಅಡ್ವಾಂಟೇಜ್ ಏನಂದರೆ, ಈ ಗಿಡ ಮಾತ್ರ ನನಗೆ ಗೊತ್ತಿರೋದು ನಮ್ಮ ಬೇಕಾದ ಹೈಟಿಗೆ 30-35 ಎಷ್ಟು ಹೈಟ್ ಇಡ್ತೇವೆ, ಅಲ್ಲಿಂದ ಒಮ್ಮೆ ನೀವು ಟಾಪ್ ಕಟ್ ಮಾಡಿದರೆ ಮೇಲಿಂದ ಮಾತ್ರ ಚಿಗುರುತ್ತೆ. ಅಂದ್ರೆ ಗಿಡ ಮೇಲೆ ಬರುವಾಗ ಚಿಗುರು ಬರುತ್ತೆ, ಔಟ್ ಆಫ್ 100 ಅಲ್ಲಿ 20 ಟ್ರೀಸ್ ಅಲ್ಲಿ ಚಿಗುರು ಬರ್ತಾ ಇರುತ್ತೆ. ಬಟ್ ಒಂದು ಡಿಸೈರ್ಡ್ ಹೈಟ್ಗೆ ನೀವು ಕಟ್ ಮಾಡಿದ್ರೆ ಮತ್ತೆ ಅಲ್ಲಿ ಮಾತ್ರ ಚಿಗುರುತ್ತೆ, ಎಲ್ಲಿಯೂ ಟ್ರಂಕ್ ಅಲ್ಲಿ ಬೇರೆ ಕಡೆ ಚಿಗುರು ಬರಲ್ಲ. ಈಗ ಇಲ್ಲಿ ನಾರ್ಮಲ್ ಆಗಿ ನೀವು ಹಲಸು ತಕೊಳ್ಳಿ, ನೀವು ಒಂದು ಟಾಪ್ ಕಟ್ ಮಾಡಿ ಬುಡದಿಂದ ಕೊಡಿಯೋ ತನಕ ಚಿಗುರುತ್ತೆ. ಇದು ಧೂಪ ಆ ತರ ಆಗಲ್ಲ, ಅಂದ್ರೆ ಕೊಡೆ ತರ ಅಲ್ಲಿಂದ ಮೇಲಿಂದ ಚಿಗುರುತ್ತೆ. ಸೊ ಅದು ಒಂದು ಮೇನ್ ಅಡ್ವಾಂಟೇಜ್. ಮತ್ತೆ ನಿಮಗೆ ಒಮ್ಮೆ ಪ್ರೂನ್ ಮಾಡಿದ್ರೆ ಸಾಕಾಗುತ್ತೆ, ಇಲ್ಲದ್ರೆ ನೀವು ಸ್ವಲ್ಪ ಸ್ಪೇಸಿಂಗ್ ಜಾಸ್ತಿ ಕೊಟ್ಟು ಆಲ್ಟರ್ನೇಟಿವ್ ಪ್ರೂನಿಂಗು ಸಾಕಾಗುತ್ತೆ. ಮತ್ತೆ ಯಾವಾಗ ಈಗ ಬಿಸಿಲು, ಈಗ ನಿಮಗೆ ಈಗ ಡಿಸೆಂಬರ್ ಬಂದ ಕೂಡಲೇ ಡಿಸೆಂಬರಿಂದ ಮೇ ತನಕ ನಮಗೆ ಶೇಡ್ ಬೇಕಾಗುತ್ತೆ ಪೆಪ್ಪರಿಗೆ. ಸೊ ಆ ಶೇಡನ್ನು ಧೂಪ ಕೊಡುತ್ತೆ. ಮೇಯಲ್ಲಿ ನೀವು ಪ್ರೂನಿಂಗ್ ಮಾಡಿದ ಕೂಡಲೇ ಮತ್ತೆ ಏನಾಗುತ್ತೆ ಅಂತ, ಮಳೆಗಾಲ ಸ್ಟಾರ್ಟ್ ಆಗುತ್ತೆ, ಆವಾಗ ಕ್ಲೌಡ್ಸ್ ಬರುತ್ತೆ, ನಾವು ಸ್ವಲ್ಪ ಓಪನ್ ಕೊಡ್ತೇವೆ ಪ್ರೂನ್ ಮಾಡಿ. ಅಷ್ಟಾಗುವಾಗ ಏನಾಗುತ್ತೆ ಅಂದ್ರೆ, ಮೋಡ ಬಂದ ಕೂಡಲೇ ನಮಗೆ ಕಂಪ್ಲೀಟ್ ಲಕ್ಸ್ ಕಟ್ ಆಫ್ ಆಗುತ್ತೆ. ಅಂದ್ರೆ 1,20,000 ಲಕ್ಸ್ ಈಗ ಓಪನ್ ಇದ್ರೆ ನಿಮಗೆ 35,000ಗೆ ಇಳಿಯುತ್ತೆ ಮೋಡ ಬಂದ ಕೂಡಲೇ. ಸೊ ಆವಾಗ ನಾವು ಧೂಪದ ಗಿಡವನ್ನು ಓಪನ್ ಮಾಡ್ತೇವೆ. ಮತ್ತೆ ಅದು ಅಕ್ಟೋಬರ್ ಬರುವಾಗ ಆಲ್ಮೋಸ್ಟ್ ಎಷ್ಟು ಶೇಡ್ ಬೇಕು ಅಷ್ಟು ಚಿಗುರಿರುತ್ತೆ. ಸೊ ಅದು ಒಂದು ಅಡ್ವಾಂಟೇಜ್. ಮತ್ತೇನಂದ್ರೆ ರೆಗ್ಯುಲೇಷನ್ ವರ್ಷಕ್ಕೆ ಒಂದು ಬಾರಿ ಮಾಡಿದ್ರೆ ಸಾಕು, ಒಂದು ಬಾರಿ ಮಾಡಿದ್ರೆ ಅದು ಕೂಡ ಔಟ್ ಆಫ್ 100 ಟ್ರೀಸ್. ನಾನೀಗ ಈ ಗಿಡದಲ್ಲಿ 1 ವರ್ಷ 5 ತಿಂಗಳೇನಾಯ್ತು ಈ ಗಿಡಕ್ಕೆ,
ಒಂದೇ ಸತಿ ಪ್ರೂನಿಂಗ್ ಮಾಡಿದ್ದು ಮೊನ್ನೆ. ಅದು ಕೂಡ ಔಟ್ ಆಫ್ 100 ಟ್ರೀಸ್ ಅಲ್ಲಿ ಈಗ ನಮ್ದಲ್ಲಿ ಇದರಲ್ಲಿ ಒಂದು 7,020 ಗಿಡಗಳಿವೆ. ಒಂದು 2 ವರ್ಷ 6 ತಿಂಗಳು ಓಲ್ಡ್, ಇದು 1 ವರ್ಷ 5 ತಿಂಗಳು ಓಲ್ಡ್. ಇದು ಇದರಲ್ಲಿ ಒಮ್ಮೆ ಮಾಡಿದ್ದು, ಅದರಲ್ಲಿ 2 ಬಾರಿ ಮಾಡಿದ್ದೇನೆ. ಅದು ಕೂಡ 100 ಟ್ರೀಗೆ ತಕೊಂಡ್ರೆ 20 ಟ್ರೀಯಲ್ಲಿ ಚಿಗುರು ಬಂದಿದೆ, ಬಾಕಿ ಯಾವ್ದು ತೆಗಿಲೇ ಇಲ್ಲ, ಮುಟ್ಲೇ ಇಲ್ಲ. ಸೊ ನಾನೀಗ 2,200 ಗಿಡವನ್ನು 2 ಲೇಬರ್ ಅಲ್ಲಿ ಚಿಗುರು ತೆಗೆದಾಗಿದೆ. ಈಗ ಹೆಂಗೆ ಅಂದ್ರೆ ಸರ್, ನಾನು ನೋಡ್ತಾ ಇರೋದು ಹೆಂಗಪ್ಪ ಅಂತಂದ್ರೆ, ಈ ಗಿಡದಲ್ಲಿ ಅಕ್ಕಪಕ್ಕ ಎಲೆಗಳದ್ದು ಇದು ಹೊಂಟಿದ್ದಾವೆ, ಸಣ್ಣ ಬ್ರಾಂಚ್. ಅದನ್ನ ನೀವು ಪ್ರೂವ್ ಮಾಡೋ ಇಲ್ಲ, ಅದು ನ್ಯಾಚುರಲ್ ಆಗಿ ಬಿದ್ದೋಗುತ್ತೆ. ಮೇಲೆ ಹೋದಾಗೆ ಅದು ಬೀಳ್ತಾ ಹೋಗುತ್ತೆ. ಈ ಚಿಗುರು ಅಂದ್ರೆ ಬ್ರಾಂಚಸ್ ಬರುತ್ತೆ, ಎರಡು ರೆಂಬೆ ಬರುತ್ತೆ. ಅದು ಔಟ್ ಆಫ್ 100 ಅಲ್ಲಿ 20 ಟ್ರೀಸ್ ಅಲ್ಲಿ ಬರಲ್ಲ. ಅದರಲ್ಲಿ ಒಂದೊಂದು ತೆಗೆದು ಅದನ್ನ ನೀವು ಎಲ್ಲಿ ಹಿಂಗೆ 25-30 ಅಡಿ ನಮಗೆ ಬೇಕಾದ ಹೈಟ್ ಅಂದ್ರೆ ನಾವು ಕಾಳುಮೆಣಸು ಈಗ ಒಂದು 25 ಫೀಟ್ ಏನು ತಗೊಂಡ್ಲಿಕ್ಕೆ ಆಗ್ತಿದ್ರೆ 30 ಫೀಟ್ ಇಡ್ತೇವೆ, 30 ಫೀಟ್ ಏನು ತಗೊಳ್ಳಿ 35 ಫೀಟ್ ಇಡ್ತೇವೆ. ಅಲ್ಲಿಗೆ ನಾವು ಟಾಪ್ ಔಟ್ ಮಾಡ್ತೇವೆ. ಮಾಡಿ ಅದು ಒನ್ಸ್ ಮತ್ತೆ ನಾವೇನ್ ಮಾಡ್ತೇವೆ ಅಂದ್ರೆ ಮತ್ತೆ ಇದನ್ನ ನಾವು ತೆಗೆಯುವುದು ಕಾರ್ಬನ್ ಫೈಬರ್ ತೋಡಲ್ಲಿ ಈ ಬ್ಲೇಡ್ ಹಿಡ್ಕೊಂಡು ಕೆಳಗಿನ ತೆಗಿತೇವೆ, ನಾವು ಹತ್ತಿ ತೆಗಿಯಲ್ಲ. ಸೊ ಬ್ರಾಂಚಸ್ ಅನ್ನ ಕಟ್ ಆಫ್ ಮಾಡಿ. ಈಗ ಹೆಂಗಂದ್ರೆ 25-30 ಅಡಿ ಹೋದ್ಮೇಲೆ ಹೌದು ಮೇಲೆ ಟಾಪ್ ತೆಗೆದು ಹೌದು ಹೌದು ಆವಾಗ ಸೈಡ್ ಬ್ರಾಂಚ್ ಬರುತ್ತೆ. ಅದು ಕೆಳಗೆ ಟ್ರಂಕ್ ಅಲ್ಲಿ ಬರಲ್ಲ, ಮೇಲೆ ಮಾತ್ರ ಬರುತ್ತೆ, ಮೇಲ್ಗಡೆ ಮಾತ್ರ ಬರುತ್ತೆ. ಅದು ಹೆಂಗೆ ಅಂದ್ರೆ 4-5 ಬರ್ತದೆ. ಹೌದು, ಅದನ್ನ ನೀವು ಎಷ್ಟಕ್ಕೆ ಅಂದ್ರೆ ನೆರಳು ಎಷ್ಟು ಬೇಕು ಅನ್ನೋದು ತೆಗಿತೀರೋ ಅದೇ ಯಾವಾಗ ಮೇದಲ್ಲಿ ತೆಗಿತೀರಾ. ಸೊ ಮೇದಲ್ಲಿ ತೆಗೆದ ತಕ್ಷಣ ಏನಾಗ್ತದೆ ಅಂದ್ರೆ ಫುಲ್ ಜಾಸ್ತಿ ಬಿಸಿಲು ಬಂದಾಗ. ಆದ್ರೆ ಆ ಟೈಮಲ್ಲಿ ನಿಮಗೆ ಮೋಡಗಳು ಫುಲ್ ಇರೋದಕ್ಕೆ 5-6 ತಿಂಗಳ ಮಳೆ ಬರೋದಕ್ಕೆ ಗಿಡಕ್ಕೆ ಎಷ್ಟು ಬೇಕೋ ಬೆಳೆ ಹೌದು. ಆ ಗಿಡದ ಬೆಳಕು ಸಿಗೋ ಸಮಯದಲ್ಲಿ, ಮಳೆ ಬರೋ ಸಮಯದಲ್ಲಿ ವಾಪಸ್ ಮತ್ತೆ ಸಿಗಿರ್ತದೆ. ಅಂದ್ರೆ ನವೆಂಬರ್ ಇಂದ ನಿಮಗೆ ಯಾವಾಗ ನೆರಳು ಕೊಡಬೇಕಾಗಿರುತ್ತೆ ಗಿಡಕ್ಕೆ, ಆ ಸಮಯದಲ್ಲಿ ಶೇಡ್ ಕವರ್ ಆಗಿರುತ್ತೆ. ಯಾಕಂದ್ರೆ ನಮಗೆ ಕಾಳುಮೆಣಸಿಗೆ ಮೇನ್ ಆಗಿ ಬಿಸಿಲು ನಮಗೆ ಈಗ ಜೂನ್ ಟೈಮ್ ಅಲ್ಲಿ ಲಕ್ಸ್ ಕಡಿಮೆ ಆಗುತ್ತೆ. ಆವಾಗ ಫ್ಲವರಿಂಗ್ ಬಂದು ಅದಕ್ಕೆ ತುಂಬಾ ಫೋಟೋಸಿಂಥಸಿಸ್ ಆಗುವ ಟೈಮ್. ಅಂದ್ರೆ ಇಲ್ಲ ಇದ್ರೆ ನಿಮಗೆ ಬಿಸಿಲು ಇಲ್ಲದೆ ಕರೆ ಬಿದ್ದೋಗುತ್ತೆ. ಸೊ ಆ ಟೈಮಲ್ಲಿ ನಾವು ಸ್ವಲ್ಪ ಓಪನ್ ಮಾಡ್ತೇವೆ. ಮತ್ತೆ ಪುನಃ ಏನಾಗುತ್ತೆ ಅಂದ್ರೆ ಬಿಸಿಲು ಜಾಸ್ತಿ ಆಗುತ್ತೆ ನವೆಂಬರ್ ಹೋದಕ್ಕೆ, ಆವಾಗ ಶೇಡ್ ಪುನಃ ಬೇಕಾಗುತ್ತೆ. ಇಲ್ಲಾಂದ್ರೆ ಬರ್ನಿಂಗ್ ಬರುತ್ತೆ, ಸನ್ ಸ್ಕಾಚಿಂಗ್ ಅಂತ ಹೇಳ್ತೇವೆ, ಹಾಗೆ ಬರುತ್ತೆ. ಸೊ ಇದು ಕರೆಕ್ಟ್ ಆ ಟೈಮಲ್ಲಿ ಎಲ್ಲವೂ ಸರಿ ಆಗುತ್ತೆ. ವಾಪಸ್ ಮತ್ತೆ ಪುನಃ ಮೇದಲ್ಲಿ ಬರ್ತಕ್ಕ ಮತ್ತೆ ಅದೇ 2-3 ಬ್ರಾಂಚ್ ಕಟ್ ಮಾಡಿರ್ತಾರೆ, ಅಲ್ಲೇ ಮತ್ತೆ ಬಂದಿರುತ್ತೆ, ಅದನ್ನು ಕಟ್ ಮಾಡಿ ಮತ್ತೆ ಸೈಡಿಂದ ಏನು ಕಟ್ ಮಾಡೋ ಅವಶ್ಯಕತೆ ಇರಲ್ಲ. ಸೈಡ್ ಇಂದ ಯಾವುದೇ ಬರಲ್ಲ. ಮತ್ತೆ ಅಂದ್ರೆ ನಿಮಗೆ ಇದು ನನಗೆ ಗೊತ್ತಿರುವಾಗ ಇದೊಂದೇ ಟ್ರೀ ನೀವು ಟಾಪ್ ಕಟ್ ಮಾಡಿದ್ರೆ ಬುಡದಿಂದ ಕೆಳಗೆ ಮೇಲೆ ತನಕ ಚಿಗುರದೇ ಇರುವ ಮರ. ಬಾಕಿ ಎಲ್ಲಾ ಮರಗಳು ಸ್ವಲ್ಪ ಕಮ್ಮಿ ಅಥವಾ ಜಾಸ್ತಿ ಚಿಗುರುತ್ತೆ, ಟ್ರಂಕ್ ಅಲ್ಲಿ ಚಿಗುರೆ ಅಂದ್ರೆ ಟಾಪ್ ಕಟ್ ಮಾಡಿದ ನಂತರ ಚಿಗುರುತ್ತೆ. ಇದು ನೀವು ಬಾಕಿ ಎಲ್ಲ ಮರದ ಬಗ್ಗೆ ಹೇಳಿದ್ರೆ ಸರ್, ನಾವು ಸಾಮಾನ್ಯವಾಗಿ ಏನ್ ಮಾಡ್ತಾ ಇದೀವಪ್ಪ ಅಂದ್ರೆ, ಹೀಗೆ ಓಪನ್ ಫೀಲ್ಡ್ ಅಲ್ಲಿ ಮಾಡೋರಿಗೆ, ಹೊಸದಾಗಿ ಮಾಡೋರಿಗೆ ಸಿಲ್ವರ್ ಓಕ್ ಮೇಲೆ ಕಾಳುಮೆಣಸು ಹಬ್ಸಿ ಅಂತ ಹೇಳ್ತೀವಿ. ಸಿಲ್ವರ್ ಓಕ್ ಅನ್ನು ನೀವು ಯಾಕೆ ಬೇಡ ಅಂತ ಬಿಟ್ರಿ? ಅದಕ್ಕೆ ಇದಕ್ಕೆ ಕಂಪ್ಯಾರಿಸನ್ ಹೆಂಗೆ ಏನು? ಸಿಲ್ವರ್ ಓಕ್ ನನಗೆ ಏನು ಖಂಡಿತ ಅಂದ್ರೆ ಸಿಲ್ವರ್ ಓಕ್ ನಾನು ಸ್ವಲ್ಪ ಸ್ಟಡಿ ಮಾಡಿದೆ. ನಮ್ಮ ಈ ಏರಿಯಾದಲ್ಲಿ ಅಂದ್ರೆ ಬಿಲೋ ವೆಸ್ಟರ್ನ್ ಘಾಟ್ ಅದರ ಗ್ರೋತ್ ಇಷ್ಟು ಗ್ರೋತ್ ಫಾಸ್ಟ್ ಆಗಿ ಗ್ರೋ ಆಗಲ್ಲ. ನಿಮ್ ಕಡೆ ಬರುತ್ತೆ ಅಂದ್ರೆ ಅಬೌವ್ ಸಿ ಅಂದ್ರೆ ಒಂದು 800 ಫೀಟ್ ಸಿ ಲೆವೆಲ್ ಅಬೌವ್ ಫೀಟ್, ಮತ್ತೆ ಸ್ವಲ್ಪ ಚಳಿ ಇರುವ ಜಾಗದಲ್ಲಿ ಅದು ಚೆನ್ನಾಗಿ ಹಬ್ಬುತ್ತೆ ಫಾಸ್ಟ್ ಆಗಿ. ನಮ್ದಲ್ಲಿ ಗ್ರೋತ್ ಸ್ವಲ್ಪ ಸ್ಲೋ ಇರುತ್ತೆ, ಅಂದ್ರೆ ಬರುತ್ತೆ ಬಟ್ ಸ್ಲೋ ಇರುತ್ತೆ. ಮತ್ತೆ ಏನಂದ್ರೆ ಸೆಕೆಂಡ್ ಡಿಸಾರ್ಡರ್ ಕಂಡದ್ದು ಬ್ರಾಂಚಸ್ ತುಂಬಾ ಬರುತ್ತೆ ಸಿಲ್ವರ್ ಓಕ್ ಅಲ್ಲಿ. ಬ್ರಾಂಚಸ್ ಅನ್ನು ಕಟ್ ಮಾಡ್ಬೇಕಾಗುತ್ತೆ, ಇಲ್ಲ ಇದ್ರೆ ಅದು ಇದಾಗುತ್ತೆ. ಅಷ್ಟು ಬ್ರಾಂಚಸ್ ಇದರಲ್ಲಿ ಬರಲ್ಲ. ಅದೊಂದು ನನಗೆ ಡಿಸ್ಅಡ್ವಾಂಟೇಜ್. ಸೊ ಈ ಏರಿಯಾಕ್ಕೆ ಅಷ್ಟು ಸುಟೇಬಲ್ ಅಲ್ಲ ಅಂತ ನನಗೆ ಅನಿಸಿತ್ತು. ಹಾಗೆ ಓಕೆ, ಅದಕ್ಕಾಗಿ ನೀವು ಇದು ಸರಿ ಧೂಪದ ಮರ ಅಂದ್ರೆ ನಾವೆಲ್ಲ ಏನಪ್ಪಾ ಅಂದ್ರೆ ಘಟ್ಟದ ಮೇಲ್ಗಡೆ ನಮ್ಗೆ ಈ ಮರ ಗೊತ್ತೇ ಇಲ್ಲ. ನಾವು ಧೂಪದ ಮರ ಅಂದ್ರೆ ಬಹುಶಃ ಅಗರ್ವುಡ್ ಅಂತಂದ್ರೆ ಅದಕ್ಕೆ ಧೂಪದ ಮರ ಅಂತ. ಕನ್ಫ್ಯೂಷನ್ ಇದೆ. ಇದು ಅಗರ್ವುಡ್ ಅಲ್ಲ, ಇದು ಧೂಪದ ಮರ ಅಂದ್ರೆ ಇದು ನಮ್ಮ ಲೋಕಲ್ ದಕ್ಷಿಣ ಕನ್ನಡದಲ್ಲಿ ಮಾತ್ರ ಧೂಪ ಅಂತ ಹೇಳ್ತೇವೆ. ಇದನ್ನ ಕನ್ನಡದಲ್ಲಿ ಹಾಲ್ಮಡ್ಡಿ ಅಂತ ಹೇಳ್ತಾರೆ. ಸೈಂಟಿಫಿಕ್ ನೇಮ್ ಐಲಾನ್ಸಸ್ ಟ್ರೈಫೈಸ. ಸೊ ಇವನ್ ಇಂಗ್ಲಿಷ್ ಅಲ್ಲಿ ಕಾಮನ್ ನೇಮ್ ಮಲ್ಬಾರ್ ಟ್ರೀ ಅಂತ ಹೇಳ್ತಾರೆ ಈ ಧೂಪದ ಮರಕ್ಕೆ. ಇದು ನಿಮಗೆ ಪ್ಲಾಂಟೇಶನ್ ಓಲ್ಡ್ ಆದ ನಂತರ ನಿಮಗೆ ಇದರಿಂದ ರೆಸಿನ್ ತೆಗಿಬಹುದು. ನನಗೀಗ 2 ವರ್ಷದ ಟ್ರೀಯಲ್ಲೇ ಕೆಲವು ಇನ್ಸೆಕ್ಟ್ ಡ್ಯಾಮೇಜ್ ಮಾಡಿ ಈಗಲೇ ಲೀಕ್ ಆಗ್ತಾ ಇದೆ ರೆಸಿನ್. ಅದನ್ನು ನೀವು ಏನು ಹಣತೆಯಲ್ಲಿ ಹಾಕಿ ಬರ್ನ್ ಮಾಡಿದ್ರೆ ಸ್ಮೆಲ್ ಬರುತ್ತೆ. ಇದು ನಮ್ಮ ಪೂಜಾಸ್ ಅಲ್ಲಿ ಊದುಬತ್ತಿಗೆ ಮತ್ತೆ ಧೂಪ ಅಂತ ಒಂದು ಟ್ರಯಾಂಗಲ್ ಶೇಪ್ ಅಲ್ಲಿ ಬರುತ್ತೆ, ಅದನ್ನ ಯೂಸ್ ಮಾಡ್ತಾರೆ. ಸೊ ಇದಕ್ಕೆ ರೆಸಿನಿಗೆ ತುಂಬಾ ಡಿಮಾಂಡ್ ಇದೆ. ಪ್ಲಾಂಟೇಶನ್ ಓಲ್ಡ್ ಆಗುವಾಗ ನಿಮಗೆ ಇದನ್ನು ಲೈಸೆನ್ಸ್ ತಗೊಂಡ್ರೆ ರೆಸಿನ್ ತೆಗಿಲಿಕ್ಕೂ ಯೂಸ್ ಮಾಡಬಹುದು. ವುಡ್ ವ್ಯಾಲ್ಯೂ ಇದೆ ಇದಕ್ಕೆ. ಸಾಮಾನ್ಯವಾಗಿ ಕಾಡಿನ ಮರ ಅಲ್ವಾ ಸರ್ ಇದು? ಹೌದು, ಕಾಡಿನ ಮರ. ಹೌದು, ಎವರ್ಗ್ರೀನ್ ಟ್ರೀ ಇದು. ಎವರ್ಗ್ರೀನ್ ಟ್ರೀ. ಫಾರ್ಮಿಲಿ ನರ್ಸರಿ, ರೋಗರಹಿತ ಪಣಿಯೂರು 1, 2, 4, 5 ತೇವಂ ಕಾಳುಮೆಣಸು. ಅಧಿಕ ಇಳುವರಿಯ ಚಂದ್ರಗಿರಿ, F1, ಹೇಮಾವತಿ, ಸೀಂಟುವಾ, ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು, ಕ್ಯಾಡ್ಬರಿ F1 ಹೈಬ್ರಿಡ್ ಕೋಕೋ ಸಸಿಗಳು, ಕಸಿ ಜಾಯಿಕಾಯಿ, ಏಲಕ್ಕಿ, ಚಕ್ಕೆ, ಸಿಲ್ವರ್ ಓಕ್, ಅಡಿಕೆ, ಬಟರ್ ಫ್ರೂಟ್, ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮಿಲಿ ನರ್ಸರಿ.
ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳುಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಬ್ಯಾರಿಕ್ಸ್ ಹಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ಸ್ ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಅಂದ್ರೆ ಮತ್ತೆ ಬೇಸಿಗೆಯಲ್ಲಿ ಎಲೆ ಬಿಡಿಸುವಂತ ಸಮಯ ಇದು ನಾನು ನೋಡಿದ ಹಾಗೆ ಇದು ಇಲ್ಲಿಂದ ಹಿಡಿದು ಎಲ್ಲಾ ಕಡೆ ಬೆಳೆಯುತ್ತೆ. ಇವನ್ ಸಿಕ್ಕಿಂ ಅಲ್ಲಿ ಕೂಡ ಬೆಳೆಯುತ್ತೆ. ನಾನು ಅಲ್ಲಿ ಕೂಡ ನೋಡಿದ್ದೇನೆ. ಹೌದು, ಅಲ್ಲಿ ಕೂಡ ಈ ಮರ ಇದೆ. ಸಾಧಾರಣ ರೈನ್ ಫಾರೆಸ್ಟ್ ಅಲ್ಲಿ ಎಲ್ಲ ಕಡೆ ಬರುತ್ತೆ. ಸರ್, ಇದ್ರದ್ದು ಇನ್ನೊಂದಿಷ್ಟು ಕೆಲವೊಂದು ಗುಣಲಕ್ಷಣ ನೋಡೋದಿದ್ರೆ ಬೇರೆ ಹೇಗೆ ತುಂಬಾ ಆಳ ಹೋಗುತ್ತೆ. ಅಂದ್ರೆ ತಾಯಿ ಬೇರು ಇರುವ ಗಿಡ, ಏನು ಡೈಕಾಟ್ ಅಂತ ಹೇಳ್ತೇವೆ. ಸೊ ತಾಯಿ ಬೇರು ಇದೆ ಇದಕ್ಕೆ. ಸೊ ಸ್ಟ್ರೆಂತ್ ಆಗಿ ವಿಂಡಿಗೆಲ್ಲ ಚೆನ್ನಾಗಿ ಪ್ರೊಟೆಕ್ಷನ್ ಸಿಗುವಂತ ಗಿಡ. ಮತ್ತೆ ತುಂಬಾ ಗಟ್ಟಿಯೂ ಬೆಳೆಯುವುದಿಲ್ಲ, ಅಂದ್ರೆ ಹಾರ್ಡ್ ವುಡ್ ಒಳಗೆ ಗಟ್ಟಿಯೂ ಇಲ್ಲ, ತುಂಬಾ ಸಾಫ್ಟ್ ಅಲ್ಲ. ಸೊ ಮೀಡಿಯಂ. ಸೊ ಕಾಳುಮೆಣಸಿಗೆ ಮತ್ತೆ ನೀವನಿಗೆ ಪ್ರೂನಿಂಗ್ ಎಲ್ಲದಕ್ಕೂ ತುಂಬಾ ಈಸಿ. ಸೊ ತುಂಬಾ ಸಾಫ್ಟ್ ಅಲ್ಲ, ತುಂಬಾ ಗಟ್ಟಿಯೂ ಅಲ್ಲ. ಸೊ ಮೀಡಿಯಂ ಅಲ್ಲಿ ಇರುತ್ತೆ. ಹಾಗೆ ಫಾಸ್ಟ್ ಗ್ರೋಯಿಂಗ್ ಟ್ರೀ. ಕಾರ್ಬನ್ ಫೈಬರ್ ದೋಟಿಯ ಕೊತ್ತಿ ಅದರಲ್ಲಿ ಕಟ್ ಮಾಡಿ ತೆಗಿಬಹುದು. ಅದರಲ್ಲಿ ನಾನು ತೆಗೆದದ್ದು ಆರಾಮ್ಸೆ ತೆಗಿಬಹುದು. ಒಂದಾಯ್ತು. ಇದು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಕಾಳುಮೆಣಸು ಹತ್ಕೊಳ್ಳೋದು. ಈಗ ಸಿಲ್ವರ್ ಓಕ್ ಅಲ್ಲಿ ಅಥವಾ ತೆಂಗಿನ ಮರದಲ್ಲಿ ನಾವು ಸುಮಾರು ನೋಡ್ತೀವಿ. ಫಸ್ಟ್ ಒಂದ್ ಸ್ವಲ್ಪ ಕಟ್ ಕೊಟ್ರೆ ಆಮೇಲೆ ಕಾಳುಮೆಣಸಿನ ಗಿಡವೇ ಅಂಟ್ಕೊಂಡು ಇದು ಹೇಗೆ? ಇದು ನಿಮಗೆ ಈಗ ಸಣ್ಣ ಗಿಡ ನೋಡಿ, 1 ವರ್ಷ 4 ತಿಂಗಳಾಯ್ತಷ್ಟೇ. ಈಗಲೇ ಸ್ಟಿಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ಅದು ಕಾಳುಮೆಣಸು ತುಂಬಾ ಹಬ್ಬಿದ ಕಾರಣ ಈಗ ಇನಿಷಿಯಲಿ ನಾವು ಒಂದು 4-5 ಕಟ್ಟಬೇಕಾಗುತ್ತೆ. ಒಮ್ಮೆ ಇದು ಗರ್ತ ಆದ್ರೆ ಅದರಷ್ಟಿಗೆ ಹಿಡ್ಕೊಂಡು ಹೋಗುತ್ತೆ. ಈಗ ಆಲ್ರೆಡಿ ಹಿಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ, ಅದರಲ್ಲಿ ಹಿಡಿದುಕೊಂಡಿದೆ. ಸೊ ಇದು ನಿಮಗೆ ಹಿಡ್ಕೊಳ್ಳಿಕ್ಕೆ ಏನ್ ಪ್ರಾಬ್ಲಮ್ ಇಲ್ಲ, ರಫ್ನೆಸ್ ಇದೆ, ಹಿಡ್ಕೊಂಡು ಹೋಗುತ್ತೆ. ನಿಮಗೆ ಅಡಿಕೆಯಲ್ಲಿ ಸಮಸ್ಯೆ ಬರುತ್ತೆ. ಯಾಕೆಂದ್ರೆ ಅಡಿಕೆಯಲ್ಲಿ ಸಮಸ್ಯೆ ಇಲ್ಲ, ಅಡಿಕೆಯಲ್ಲೂ ಎಲ್ಲಾ ಕಾಳುಮೆಣಸು ಕಾಂಕ್ರೀಟ್ ಕಂಬ ಆಗಿರ್ಬೋದು, ಅಡಿಕೆ ಆಗೋದು ಎಲ್ಲದಲ್ಲಿ ಹಿಡ್ಕೊಳ್ಳುತ್ತೆ. ಅಡಿಕೆಯಲ್ಲಿ ಏನೊಂದು ಸಮಸ್ಯೆ ಇದೆ ಅಂದ್ರೆ ಮಳೆಗಾಲದಲ್ಲಿ ಜುಲೈಯಲ್ಲಿ ಹೆವಿ ರೈನ್ ಮಾಡುವಾಗ ಅದು ಆ ಎಲೆ ಇದೆ ಅಲ್ಲ, ಅದರಲ್ಲಿ ನೀರು ಬಂದು ಹೀಗೆ ನೀರು ಸ್ಟೆಮ್ ಅಲ್ಲಿ ಬರುತ್ತೆ. ಈ ಟ್ರಂಕ್ ಅಲ್ಲಿ ಬರುವಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಪಾಚಿ ಬೆಳೆದು ಅದು ಜಾರುತ್ತೆ ಬಳ್ಳಿ. ಸೊ ಆ ಸಮಸ್ಯೆ ಇದರಲ್ಲಿ ಇಲ್ಲ. ಸೊ ಹಿಡ್ಕೊಳ್ಳಿಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ನೀವೊಂದು ನಮ್ಮಷ್ಟು ಹೈಟ್ನವರೇ ಕಟ್ಟಿಕೊಟ್ರೆ ಮತ್ತೆ ಅದು ಅದರಷ್ಟಕ್ಕೆ ಹಿಡ್ಕೊಂಡು ಹೋಗುತ್ತೆ. ಬಟ್ 1-2 ಬಳ್ಳಿ ವರ್ಷದಲ್ಲಿ ಒಮ್ಮೆ ಕಟ್ಟಿದ್ರೆ ಒಳ್ಳೇದು, ಕಡದಿದ್ರು ಏನಾಗಲ್ಲ. ತೆಂಗಿನ ಮರದ ತರ ಬಿಹೇವ್ ಆಗುತ್ತೆ, ಏನದು ಪ್ರಾಬ್ಲಮ್ ಇಲ್ಲ. ಮತ್ತೆ ನೀರು ಬರಲ್ಲ ಮಳೆಗಾಲದಲ್ಲಿ, ಇದರ ಟ್ರಂಕಲ್ಲಿ ನೀರು ಜಾರ್ಕೊಂಡು ಬರಲ್ಲ. ತೆಂಗು ಅಡಿಕೆ ಹೆಂಗೆ ಅಂತಂದ್ರೆ ತೆಂಗಲ್ಲಿ ಜಾರಲ್ಲ, ತೆಂಗಲ್ಲಿ ನೀರು ಸ್ವಲ್ಪ ಬೆಂಡಾಗಿ ಹೋಗುತ್ತೆ, ನೀರು ಅಷ್ಟೊಂದು ಬರಲ್ಲ. ಅಡಿಕೆಲಿ ತುಂಬಾ ಬರುತ್ತೆ, ಅಂದ್ರೆ ಸ್ಟ್ರೈಟ್ ಹೋಗುತ್ತೆ ಅಲ್ಲ, ಸ್ಟ್ರೈಟ್ ಹೋಗಿ ಅದರ ಈ ಗೆಲ್ಲುಗಳಿದೆ, ಗೆಲ್ಲಿಗಲ್ಲಿ ಬಿದ್ದ ನೀರೆಲ್ಲ ಅದರ ಈ ಕಾಂಡದಲ್ಲಿ ಜಾರ್ಕೊಂಡು ಅದರ ಎಲೆಗಳು ಸ್ವಲ್ಪ ಹೀಗಿದೆ, ಬಿದ್ದಿರೋ ನೀರೆಲ್ಲ ಅದರ ಕಾಂಡದಲ್ಲಿ ಬರುತ್ತೆ. ಆವಾಗ ಇದರ ಕಾಳುಮೆಣಸಿನ ಏನು ಏರಿಯಲ್ ರೂಟ್ಸ್ ಅಂತ ಹೇಳ್ತೇವೆ ಅದು ಸ್ಟಿಕ್ ಆಗುತ್ತೆ, ಅದಕ್ಕೆ ಅದು ಬಿಟ್ಟು ಹೋಗುತ್ತೆ. ಹಾಗೆ ಅಡಿಕೆಯಲ್ಲಿ ಒಂದು ಜಾರುವ ಸಮಸ್ಯೆ ಜಾಸ್ತಿ ಕಟ್ಟಬೇಕಾಗುತ್ತೆ. ಇದರಲ್ಲಿ ಅಷ್ಟು ಕಟ್ಟಬೇಕಂತಿಲ್ಲ. ಇದರಲ್ಲಿ ಸಾಮಾನ್ಯವಾಗಿ ಆ ರೀತಿ ಇಲ್ಲ, ಆ ತರ ಬರಲ್ಲ. ನಾವು ಗೆಲ್ಲು ತೆಗಿತೇವೆ, ಅದರಲ್ಲಿ ಬರಲ್ಲ. ಇದರಲ್ಲಿ ಆ ತರ ಅಂದ್ರೆ ಆ ನೀರು ಪುನಃ ಟ್ರಂಕಿಗೆ ಬಂದು ಜಾರುವ ತರ ಇಲ್ಲ, ಅದು ಎಲ್ಲೇ ಅದರ ಎಲೆಗಳ ಗ್ಯಾಪ್ ಅಲ್ಲಿ ಬೀಳ್ತದೆ. ಸರಿ, ಇದು ನಾವು ಅಂದ್ರೆ ಸಿಲ್ವರ್ ಓಕ್ ನೋಡ್ತೀವಿ ಏನಪ್ಪಾ ಅಂತಂದ್ರೆ ಹತ್ತತ್ರ 60-70% ಶೇಡ್ ಇರ್ತದೆ. ಶೇಡ್ ರೆಗ್ಯುಲೇಟ್ ಮಾಡಬಹುದು. ಮಾಡಿಲ್ಲ ಅಂದ್ರೆ ಇದ್ರದ್ದು ಹೆಂಗೆ ಶೇಡ್ ಎಷ್ಟು % ಇರ್ತದೆ ನೋಡಿ? ಅಂದ್ರೆ
ನಿಮಗೆ ಓಪನ್ ಬಿಸಿಲಲ್ಲಿ 1,20,000 ಲಕ್ಷ ಸಾಧಾರಣ ಬಿಸಿಲು, 1,20,000ರಿಂದ 1,35,000 ಓಪನ್ ಬಿಸಿಲಿಗೆ. ಸೊ ಇಲ್ಲಿ ನಮಗೆ ಈಗ ಅಟ್ ಪ್ರೆಸೆಂಟ್ ಈ ಕಂಡೀಷನ್ ಅಲ್ಲಿ ನಿಮಗೆ ಸಾಧಾರಣ 35,000ರಿಂದ 70,000 ಲಕ್ಷ ಅಂದ್ರೆ ಸ್ವಲ್ಪ ನಿಮಗೆ ಆ ನೆರಳಿರುವ ಜಾಗಲಿ 35,000 ಇಲ್ಲದ್ರೆ 70,000 ಲಕ್ಷ ಇದೆ. ಸೊ ಇನ್ನು ಕಾಳುಮೆಣಸು ಗರ್ತ ಆಗುವಾಗ ಲಕ್ಷ ಸ್ವಲ್ಪ ಇನ್ನು ಒಂದು 25,000-35,000 ಇಳಿಬಹುದು. ಸೊ ಅಡಿಕೆ ತೋಟದಿಂದ ಜಾಸ್ತಿ ಇರುತ್ತೆ. ಅಡಿಕೆ ನಮಗೆ ಲಕ್ಷ ಅಂದ್ರೆ ನಮಗೆ ಫೋಟೋಸಿನ್ಸಿಸ್ ಆಗ್ಬೇಕಾದ್ರೆ 12,000 ಲಕ್ಷ ಬೇಕು ಯಾವ್ದು ಗಿಡಕ್ಕೆ. ಆದ್ರೆ ಮೋಡ ಬರುವಾಗ ನಿಮಗೆ ಕೆಲವು ಕಡೆ ಲಕ್ಷ ತುಂಬಾ ಕಡಿಮೆ ಇರುತ್ತೆ. ಸೊ ಆಲ್ಮೋಸ್ಟ್ 12,000 ಎಬವ್ ಇರುವಾಗ ನಾವು ನೋಡ್ಕೊಳ್ಬೇಕು. ಸೊ ಇದರಲ್ಲಿ ನಿಮಗೆ ಅಡಿಕೆ ತೋಟದಿಂದ ಜಾಸ್ತಿ ಲಕ್ಷ ಇರುತ್ತೆ. ಸೊ ಮೋಡ ಬಂದ ಕೂಡಲೇ ನಾವು ಅದನ್ನು ಪ್ರೂನಿಂಗ್ ಮಾಡ್ತೇವೆ. ಪೆಪ್ಪರ್ ಗರ್ತ ಆದ ಕೂಡಲೇ ಮೇಲಿಂದ ಬಿಸಿಲು ಬೀಳುತ್ತೆ, ಅಂದ್ರೆ ಈ ಸನ್ಲೈಟ್ ಮೇಲೆ ಹೋಗುವಾಗ ಒಳಗೆ ಚೆನ್ನಾಗಿ ಪೆನೆಟ್ರೇಷನ್. ಅಡಿಕೆಯಲ್ಲಿ ನಮಗೆ ಪ್ರೂನಿಂಗ್ ರೆಗ್ಯುಲೇಷನ್ ಆಗಲ್ಲ, ಇದು ಪ್ರೂನಿಂಗ್ ಮಾಡಬಹುದು. ಸೊ ಒಳ್ಳೆ ಇಳುವರಿಯನ್ನ ಪಡಿಬಹುದು ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇದೆ. ಓಕೆ, ಒಂದಾಯ್ತು ಸರ್. ಈಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇದರದ್ದು ಬೆಳವಣಿಗೆ ಅಂದ್ರೆ ಒಂದು ವರ್ಷಕ್ಕೆ ಎಷ್ಟು ಹೈಟ್ ತನಕ ಹೋಗುತ್ತೆ ಮರ? ಇದು ನಾನು ನಟ್ಟ ನಂತರ ಅಕ್ಟೋಬರ್ ಅಲ್ಲಿ ಈ ಅಕ್ಟೋಬರ್ ಅಲ್ಲ, ಅದಕ್ಕಿಂತ ಮೊದಲು ಅಕ್ಟೋಬರ್ ಅಲ್ಲಿ ನಾಟಿ ಮಾಡಿದ್ದು. ಖಾಲಿ JCB ಗುಂಡಿ ತೆಗೆದು ಅದನ್ನು ಫಿಲ್ ಮಾಡಿ 1 ಫೀಟ್ ಗ್ಯಾಪ್ ಡೌನ್ ಅಲ್ಲಿ ನಾಟಿ ಮಾಡಿದ್ದೇನೆ. ಬರೇ ಗೊಬ್ಬರ ಸ್ವಲ್ಪ ಆರ್ಗ್ಯಾನಿಕ್, ಸ್ವಲ್ಪ ತುಂಬಾ ಕ್ವಾಂಟಿಟಿ ಅಲ್ಲ, ಸ್ವಲ್ಪ ಮತ್ತೊಂದು ಸ್ವಲ್ಪ NPK ಕೊಟ್ಟಿದ್ದೇನೆ, ಬೇರೆ ಏನು ಕೊಡ್ಲಿಲ್ಲ. ನೀರಾವರಿ ಮಾಡಲಿಲ್ಲ, ಗುಂಡಿ ಫುಲ್ ಮಾಡಿ ಕೊಟ್ಟಿದ್ದು. ಗುಂಡಿ ಫುಲ್ ಮಾಡಿ ನೀರಾವರಿ ಕೂಡ ಮಾಡಲಿಲ್ಲ. ಅದು ಅಕ್ಟೋಬರ್ ನಾಟಿ ಮಾಡಿದ್ದು. ಮಳೆ ಹೋಯ್ತು, ಡಿಸೆಂಬರ್ ತನಕ ಮಳೆ ಇತ್ತು. ಮತ್ತೆ ಇಲ್ಲ, ಡಿಸೆಂಬರ್ ತನಕ ಇರಲಿಲ್ಲ ಆ ವರ್ಷ, ಇದು ಕಳೆದ ವರ್ಷ ಇದು ಹಾಗೆ ಇತ್ತು. ಮತ್ತೆ ಜೂನ್ ಆಗುವಾಗ ಗ್ರೋತ್ ಬಂತು. ನಾನು ಮತ್ತೆ ನೀರಾವರಿ ಈಗ ಪೆಪ್ಪರ್ ನಾಟಿ ಮಾಡುವಾಗ ನೀರಾವರಿ ಕೊಟ್ಟಿದ್ದೆ. ಈಗಲೇ ಸಾಧಾರಣ ನೀವು ನೋಡಿದಾಗೆ ಅದು ಸಾಧಾರಣ 10 ಫೀಟ್ ಹೋಗಿದೆ, 12 ಫೀಟ್ 15 ಫೀಟ್ ಎಲ್ಲ ಹೋಗಿರ್ಬೋದು ಕೆಲವು. ಆದ್ರೆ 2 ವರ್ಷಕ್ಕೆ 30 ಫೀಟ್ ತನಕ ಹೋಗುತ್ತೆ. ಇನಿಷಿಯಲ್ ನೀರು ಕೊಟ್ಟರೆ ಇನ್ನೂ ಸ್ವಲ್ಪ ಗ್ರೋತ್. ನಾನು ಅದೇ ಕೇಳಿದೆ, ಏನಪ್ಪ ಅಂದ್ರೆ ಫಸ್ಟ್ ವರ್ಷ ನೀವು ನೀರು ಕೊಟ್ಟಿಲ್ಲ, ಮಳೆನೂ ಸ್ವಲ್ಪ ಕಡಿಮೆ ಇತ್ತು. ಹೌದು, ಅದಕ್ಕೆ ಕಂಪೇರ್ ಮಾಡಿದ್ರೆ ನೀರು ಕೊಟ್ಟಾಗ ನೀವು ಬೇಸಿಗೆಯಲ್ಲಿ ನೀರು ಕೊಟ್ರೆ ಗ್ರೋತ್ ಜಾಸ್ತಿ ಆಗುತ್ತೆ, ತುಂಬಾ ಗ್ರೋತ್ ತುಂಬಾ ಜಾಸ್ತಿ ಆಗುತ್ತೆ. ನೀರು ಕೊಡ ಇದ್ರೆ ಅಲ್ಲಿ ಗ್ರೋತ್ ಸ್ಟಾಪ್ ಆಗುತ್ತೆ, ಮತ್ತೆ ಮಳೆ ಬರುವಾಗ ಸಡನ್ ಆಗಿ ಗ್ರೋತ್ ಆಗುತ್ತೆ. ಇದೊಂದು ಫಾರೆಸ್ಟ್ರಿ ಆದ ಕಾರಣ ಮಳೆ ಬಿದ್ದ ಕೂಡಲೇ ಒಮ್ಮೆಗೆ ಇಷ್ಟು ಸಣ್ಣ ಇದ್ದ ಗಿಡ ಒಂದು 4 ಫೀಟ್ ಹೈಟ್ ಹೋಗುತ್ತೆ ನೀರು ಕೊಡ ಇದ್ರೆ. ನೀರು ಕೊಟ್ಟರೆ ಎವ್ರಿ ಟೈಮ್ ಗ್ರೋತ್ ಇರುತ್ತೆ. ಮತ್ತೆ ಏನಂದ್ರೆ ನೀವು ಇಲ್ಲಿ ಸಾಮಾನ್ಯವಾಗಿ ಹಾಲ್ಮಡ್ಡಿ ಅಂತ ಒಳಗೆ ಜನಗಳು ಹೆದರ್ತಾರೆ, ಇಷ್ಟು ತೋರ ಆಗುತ್ತೆ. ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ನೀವು ಯಾವಾಗ ನೀವು ಈ ಕೆನೋಪಿಯನ್ನು ರೆಗ್ಯುಲೇಟ್ ಮಾಡ್ತೀರಾ, ನೀವು ಗೆಲ್ಲು ಬಿಡುದಿಲ್ಲ, ಟಾಪ್ ಕಟ್ ಮಾಡಿ ಬಿಡ್ತೀರಾ. ಅಷ್ಟಾಗೋ ಅದಕ್ಕೆ ಫೋಟೋಸಿಂಥಸಿಸ್ ಏನು ಆಹಾರ ಉತ್ಪಾದಿಸಲಿಕ್ಕೆ ಅಷ್ಟೊಂದು ಸಿಗಲ್ಲ, ಕೆನೋಪಿ ಬಹಳ ಕಡಿಮೆ ಇರುತ್ತೆ. ಸೊ ಇದರ ಗರ್ತು ಕೂಡ ನಿಮಗೆ 10 years ಅಲ್ಲಿ ಅಟೈನ್ ಆಗುವ ಗರ್ತು 20-25 years ಬೇಕಾಗುತ್ತೆ. ಸೊ ಸ್ವಲ್ಪ ತೆಂಗಿನ ಮರದಷ್ಟು ಆಗ್ಲಿಕ್ಕೆ 15 ವರ್ಷ ಬೇಕಾಗುತ್ತೆ. ಸೊ ರೆಗ್ಯುಲೇಷನ್ ಇರುತ್ತೆ. ಸೊ ಸ್ವಲ್ಪ ಗರ್ತು ಇದ್ರೂ ಪೆಪ್ಪರಿಗೆ ಒಳ್ಳೇದು, ಯಾಕಂದ್ರೆ ಸರ್ಕಂಫರೆನ್ಸ್ ಜಾಸ್ತಿ ಇದ್ದ ಒಳ್ಳೆ ಈಲ್ಡ್ ಜಾಸ್ತಿ ಆಗುತ್ತೆ. ಸೊ ಹಾಗೇನು ಸಮಸ್ಯೆ ಬರಲ್ಲ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ ಹಲವು ತಳಿಗಳ ಕಾಳುಮೆಣಸು, ಕಾಫಿ, ಜಾಯ್ಕಾಯಿ, ಏಲಕ್ಕಿ, ಕೋಕೋ ಸಸಿಗಳು, ಮಿಯಾಜಾಕಿ ಮಾವು, ಜಪಾನೀಸ್ ರೆಡ್ ಸೀಬೆ, ಸೀಡ್ಲೆಸ್ ಹಲಸು, ಮೆಕೆಡೇಮಿಯಾ ಕಸಿ ಮುಂತಾದ ವಿಶೇಷ ಗಿಡಗಳು, ಅಡಿಕೆ, ತೆಂಗು, ಬಟರ್ಫ್ರೂಟ್, ಸೇಬು, ಅಪ್ಪೇಮಿಡಿ ಇತ್ಯಾದಿ, ಶ್ರೀಗಂಧ, ಸಿಲ್ವರ್ ಓಕ್, ರಕ್ತಚಂದನ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ, ಶಿವಮೊಗ್ಗ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ.
ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಆಮೇಲೆ ಇದ್ರದ್ದು ಈಗ ಗೊಬ್ಬರ ನೀವು ನೀರು ಹೇಳಿದ್ರಿ, ಗೊಬ್ಬರ ವಿಷಯಕ್ಕೆ ಬಂದ್ರೆ ಗೊಬ್ಬರ ಸಾವಯವ ಗೊಬ್ಬರ ಕೊಟ್ಟರೆ ಚೆನ್ನಾಗಿ ಬೆಳೀತಿತ್ತ. ಇದರಲ್ಲಿ ನಮಗೆ ಧೂಪದ ಗಿಡಕ್ಕೆ ಹೆಚ್ಚಾಗಿ ದೊಡ್ಡ ನ್ಯೂಟ್ರಿಷನ್ ಬೇಕಾಗಲ್ಲ, ಯಾಕಂದ್ರೆ ಅದು ಮದರ್ ರೂಟ್ ಇರುವ ಕಾರಣ ಹುಡುಕಿಕೊಂಡು ಹೋಗುತ್ತೆ. ಮತ್ತೆ ಈ ಸಾಯಿಲ್ ಅನ್ನೆಲ್ಲ ಬ್ರೇಕ್ ಮಾಡುವಾಗ ಅದಕ್ಕೆ ನ್ಯೂಟ್ರಿಯೆಂಟ್ಸ್ ಎಲಿಮೆಂಟ್ ಸಿಗುತ್ತೆ. ಈ ನ್ಯೂಟ್ರಿಯೆಂಟ್ ಅಂದ್ರೆ ಮಣ್ಣಲ್ಲೇ ಇರುತ್ತೆ, ಬಟ್ ಈ ಪೆಪ್ಪರಿಗೆ ಅದನ್ನು ತೆಗಿಲಿಕ್ಕೆ ಆಗಲ್ಲ. ಈ ಮರಗಳು, ಈ ಕಾಡು ಮರಗಳು ನ್ಯೂಟ್ರಿಯೆಂಟ್ ಅನ್ನು ಹುಡುಕೊಂಡು ಹೋಗುತ್ತೆ. ನೀವು ಏನು ಕೊಡದಿದ್ರು ಅದು ಬೆಳೆಯುತ್ತೆ. ಅಂದ್ರೆ ಕೊಟ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ, ಫಾಸ್ಟ್ ಆಗುತ್ತೆ. ಇಲ್ಲದ್ರೆ ಸ್ಲೋಲಿ ಅದು ಹುಡುಕೊಂಡು ಈ ಅವನು ರಾಕ್ಸ್ ಅನ್ನು ಬ್ರೇಕ್ ರೂಟ್ ಹೋಗುವಾಗ ಬ್ರೇಕ್ ಆಗುವಾಗ ನ್ಯೂಟ್ರಿಯೆಂಟ್ ಎಲಿಮೆಂಟ್ ಅದಕ್ಕೆ ಸಿಗ್ತಾ ಹೋಗುತ್ತೆ. ಆಮೇಲೆ ಈ ಮಣ್ಣು ಹೆಂಗಿತ್ತು ಸರ್, ಅಂದ್ರೆ ಫಲವತ್ತ ಮಣ್ಣ ಅಲ್ಲ, ಇದು ತುಂಬಾ ನಮ್ಮ ಕಡೆ ಏನಾಗಿದೆ ಅಂದ್ರೆ ಮಣ್ಣು ಅಂದ್ರೆ ಸಿಕ್ಕಾಪಟ್ಟೆ ಮಳೆ ಬಂದು ಎಲ್ಲ ಲೀಚ್ ಆಗುತ್ತೆ. ನಮ್ಮಲ್ಲಿ ಮೇಯ್ನ್ ಆಗಿ ಇದು ತುಂಬಾ ಸ್ಲೋಪು. ಮತ್ತೆ ಯಾವುದು ನಿಮಗೆ ಮೇಯ್ನ್ ಆಗಿ ಮೆಗ್ನೀಷಿಯಮ್ಮು, ಕ್ಯಾಲ್ಸಿಯಮ್ಮು, ಪೊಟ್ಯಾಶಿಯಂ ಇದಂತೂ ಸಿಗುದೇ ಇಲ್ಲ, ಯಾಕಂದ್ರೆ ಅದು ರನ್ ಆಫ್ ಆಗುತ್ತೆ. ಮತ್ತೆ ಏನಾಗುತ್ತೆ ಅಂದ್ರೆ ಚರಳು ಮಾತ್ರ ಇರುತ್ತೆ, ನಿಮಗೆ ಕಾಣ್ಬೋದು ಇಲ್ಲಿ. ಅಂದ್ರೆ ಹೊಯ್ಗೆ ನೀವು ಅಲ್ಲೇ ಕಡೆಯಲ್ಲಿ ನೋಡಿ, ಹೊಯ್ಗೆ ಮಾತ್ರ ಉಳಿಯುತ್ತೆ. ಅಂದ್ರೆ ಟಾಪ್ ಸಾಯಿಲ್ ಅಂದ್ರೆ ನ್ಯೂಟ್ರಿಯೆಂಟ್ ಇರುವುದೆಲ್ಲ ಲೀಚ್ ಆಗಿ ಹೋಗುತ್ತೆ. ಸೊ ಅದನ್ನ ನಾವು ಫುಲ್ಫಿಲ್ ಮಾಡಲೇಬೇಕಾಗುತ್ತೆ ಈ ಪ್ಲಾಂಟೇಶನ್ ಮಾಡುವಾಗ. ನಾನು ಕೇಳ್ತಿರೋದು ಅಂದ್ರೆ ಅಂಥ ಕಡಿಮೆ ಫಲವತ್ತದ ಮಣ್ಣಲ್ಲೂ ಕೂಡ ಇಷ್ಟು ಒಳ್ಳೆ ಬರುತ್ತೆ. ಅದರಿಂದ ನಾವು ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಪ್ರಾಪರ್ ಆಗಿ ಮಾಡಬೇಕು, ಅದು ಕೊಟ್ಟರೆ ಆಗುತ್ತೆ. ಆಮೇಲೆ ಇನ್ನೊಂದು ಪ್ರಶ್ನೆ, ನಮ್ಗೆ ಸಾಮಾನ್ಯ ರೈತರಿಗೆ ಡೌಟ್ ಬರ್ಬೋದು, ಅದಕ್ಕೆ ಕೇಳ್ಬಿಡ್ತೀನಿ. ಅಕಸ್ಮಾತ್ ಒಳ್ಳೆ ಫಲವತ್ತಿರೋ ಮಣ್ಣಲ್ಲಿ ಮತ್ತೆ ಬ್ರಾಂಚ್ ಆಗೋದುಂಟ, ಜಾಸ್ತಿ ಎತ್ತರಕ್ಕೆ ಬೆಳುತ್ತೆ ಹೊರತು ಕವಲು ಇಲ್ಲ ಇಲ್ಲ, ಕವಲು ಹೊಡೆಯೋದಿಲ್ಲ. ಇಲ್ಲ ಇಲ್ಲ, ಇದರ ನ್ಯಾಚುರಲ್ ಆಗಿ ಇದು ಸ್ಟ್ರೈಟ್ ಆಗಿ ಹೋಗೋ ಮರ. ಇದು ನಿಮಗೆ ಕವಲು ಹೊಡೆಯುವುದೇ ಇಲ್ಲ. ಕವಲು ಅಂದ್ರೆ ಸ್ವಲ್ಪ ಸ್ವಲ್ಪ ಕವಲು ಬರುತ್ತೆ, ಅದನ್ನು ತೆಗಿಬೇಕಾಗುತ್ತೆ. ಅದು ಕೂಡ ನಾನು ಹೇಳಿದಲ್ಲ, 100 ಟ್ರೀಯಲ್ಲಿ 20 ಟ್ರೀ ಬರುತ್ತೆ. ಈಗ ನ್ಯಾಚುರಲ್ ಆಗಿ ನೀವು ಅಲ್ಲೊಂದು ಮರ ನೋಡಬಹುದು, ಅದ್ರಲ್ಲಿ ಪ್ರೂನಿಂಗ್ ಮಾಡಲೇ ಇಲ್ಲ. ಸಾಧಾರಣ ನಿಮಗೆ 60 ಫೀಟ್ ತನಕ ಗೆಲ್ಲೇ ಇಲ್ಲ, ಅದ್ರ ಮಾತ್ರ ಗೆಲ್ಲಿದೆ. ಅಷ್ಟು ದೊಡ್ಡ ಬ್ರಾಂಚಸ್ ಕಾಣ್ತಾ ಇಲ್ಲ ಅಲ್ಲಿ. ಸೊ ನ್ಯಾಚುರಲ್ ಆಗಿ ಹಾಗೆ ಇರುತ್ತೆ. ತುಂಬಾ ನೀರಿರುವ ಜಾಗದಲ್ಲಿ ಸ್ವಲ್ಪ ಫಾಸ್ಟ್ ಆಗಿ ಗ್ರೋ ಆಗುತ್ತೆ, ಬ್ರಾಂಚಸ್ ಬರುತ್ತೆ, ಅದನ್ನ ರೆಗ್ಯುಲೇಟ್ ಮಾಡಬೇಕಾಗುತ್ತೆ, ತೆಗಿಬೇಕು. ವರ್ಷಕ್ಕೆ ಒಂದು ಬರಿ ತೆಗೆದ್ರೆ ಸಾಕು. ಸೊ ಸ್ಪೇಸಿಂಗ್ ಸ್ವಲ್ಪ ಜಾಸ್ತಿ ಕೊಟ್ಟರೆ ನಿಮಗೆ. ಈಗ ನೆಕ್ಸ್ಟ್ ನಾನು ಅದಕ್ಕೆ ಬರ್ತಿದ್ದೆ. ಸಾಮಾನ್ಯವಾಗಿ ಸಿಲ್ವರ್ ಓಕನ್ನು ನಾವು 8, 8, 10, 10, 12, 12 ಹಾಕೊಂಡು ನೋಡಿದ್ದೀವಿ. 10, 10 ಹಾಕಿದ್ರೆ ಸಾಕು ಅಂತ ಹೇಳ್ತೀವಿ. ಈ ಮರಕ್ಕೆ, ಧೂಪದ ಮರಕ್ಕೆ ನೀವು ಎಷ್ಟು ಅಂತರವನ್ನು ಕೊಡಬೇಕು, ಹೆಂಗೆ ಅಂದ್ರೆ ನೀವು ಇಂಟರ್ ಕ್ರಾಪ್ ಎಲ್ಲ ಮಾಡ್ತಿದ್ರೆ 10x10 ಬೆಟರ್. 9x9 ನಡೆಯುತ್ತೆ ನಮ್ದ್ರಲ್ಲಿ. ಇಲ್ಲಿ ಬಿಸಿಲ್ ಪಿನೆಟ್ರೇಷನ್ ಜಾಸ್ತಿ ಇದೆ, ಸೊ ನಾವು 9x9 ಕೊಟ್ಟಿದ್ದೇವೆ. ಬಟ್ ಇಷ್ಟರವರೆಗೆ ಏನು ಪ್ರಾಬ್ಲಮ್ ಇಲ್ಲ. 9x9 ಸಾಕಾಗುತ್ತೆ. ಯಾಕಂದ್ರೆ ನಿಮಗೆ ಸಿಲ್ವರ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಪ್ರೂನ್ ಮಾಡಲ್ಲ. ನಾನು ನೋಡಿದ ಹಾಗೆ 10x10 ಕೊಡುವಲ್ಲಿ ಪ್ರೂನಿಂಗ್ ಮಾಡಲ್ಲ. ಬಿಸಿಲು ಸ್ವಲ್ಪ ಇದರಿಂದಲೂ ಕಡಿಮೆ ಇರುತ್ತೆ. ಈಗ 9x9 ಕೊಟ್ಟಲ್ಲಿ ಇಲ್ಲಿ ಬಿಸಿಲು ಜಾಸ್ತಿ ಇದೆ, ಇದರಲ್ಲಿ ಆ ತರ ಸಿಲ್ವರ್ ಇಂದ ಜಾಸ್ತಿ ಪೆನೆಟ್ರೇಟ್ ಆಗುತ್ತೆ. ಬಿಸಿಲು ಜಾಸ್ತಿ ಆಗುತ್ತೆ, ಅಂದ್ರೆ ಕಂಬ ತರ ವರ್ಕ್ ಆಗುತ್ತೆ ಇದು. ಅಷ್ಟು ಇದು ನೀವು ನೋಡಬಹುದು, ಮೇಲೆ ಹೋದಾಗೆ ಅದರ ಗೆಲ್ಲು ಕೆಳಗೆ ಬೀಳ್ತಾ ಹೋಗುತ್ತೆ. ಕೊಡಿಯಲ್ಲಿ ಒಂದು 2 ಫೀಟ್ ಮಾತ್ರ ಬ್ರಾಂಚ್ ಇರುತ್ತೆ. ಇದು ಬ್ರಾಂಚಸ್ ಅಲ್ಲ, ಎಂತ ಅದರ ಗೆಲ್ಲುಗಳಿರುತ್ತೆ, ಎಲೆಗಳಿರುತ್ತೆ, ಅಷ್ಟೇ ಇರುತ್ತೆ. ಸಾಕಾಗುತ್ತೆ 9x9. ಬಟ್ ಇದು ಏನಂದ್ರೆ ಶೇಡ್ ಮತ್ತೆ ಬಿಸಿಲು ಪ್ರಾಪರ್ ಆಗಿ ಜಾಗ. ಇಲ್ಲಿ ನಾವೇನ ಮಾಡ್ತೇವೆ ಅಂದ್ರೆ, ಈ ಗುಡ್ಡದ ನೀವು ಪೂರ್ವಕ್ಕೆ ಎತ್ತರ ಇದ್ರೆ ಸ್ವಲ್ಪ ತೆಂಕ ಬಿಸಿಲಿನ ಪೆಟ್ಟು ಜಾಸ್ತಿ ಇರುತ್ತೆ. ಏನು ಸೌತ್ ನೋಡಿದ್ವಿ, ಅಲ್ಲಿ ಕಾಳುಮೆಣಸುಗಳಿಗೆ ಸ್ವಲ್ಪ ಹೊಡೆತ ಬಿದ್ದಿತ್ತು. ಅಂತ ಜಾಗದಲ್ಲಿ ಸ್ಪೇಸಿಂಗ್ ನಾವು ಸ್ವಲ್ಪ ಹತ್ತಿರ ಇಟ್ಟರೆ ಒಳ್ಳೇದು. ಯಾಕೆಂದ್ರೆ ಇಲ್ಲದಿದ್ರೆ ನಾವು ಸುಣ್ಣ ಎಲ್ಲ ಕೊಟ್ಟು ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ, ವರ್ಕೌಟ್ ಮಾಡ್ಬೇಕು. ಯಾಕಂದ್ರೆ ಅದನ್ನು ಬಿಸಿಲನ್ನ ಪೆಟ್ಟನ್ನು ಕಡಿಮೆ ಮಾಡಬೇಕು, ಸನ್ ಸ್ಕ್ರಾಚಿಂಗ್ ಬರುತ್ತೆ. ಸೊ ಇದು ನಿಮಗೆ ಲೆವೆಲ್ ಜಾಗದಲ್ಲಿ ಆ ಸಮಸ್ಯೆಗಳು ಬರಲ್ಲ. ನಮ್ದ್ರಲ್ಲೆಲ್ಲ ಟೆರೈನ್ ಜಾಗಗಳು, ಸ್ಲೋಪ್ ಜಾಗಗಳು. ಸೊ ಮೇಲೆ ಹೋದಾಗೆ ಮರಗಳು ಎತ್ತರ ಹೋಗುತ್ತೆ. ಸೊ ಸ್ವಲ್ಪ ಸ್ಪೇಸಿಂಗ್ ಹತ್ತಿರ ಇಟ್ಟು ಏನು ಸಮಸ್ಯೆ ಆಗಲ್ಲ ಅಂತ ಹೇಳ್ತೇವೆ. ಮತ್ತೆ ನೋಡ್ಬೇಕು ಫ್ಯೂಚರ್ ಅಲ್ಲಿ ಓಪನ್ ಫೀಲ್ಡ್ ಅಲ್ಲಿ ಮಾಡೋದಿದ್ರೆ 9x9 10x10 ಹಾಕ್ಬೋದು. 9x9 ಸಾಕು. ಇದು ಟೆರೈನ್ ಜಾಗದಲ್ಲಿ 9x9 ಸಾಕಾಗುತ್ತೆ, ಯಾಕಂದ್ರೆ ಮೇಲೆ ಹೋಗುತ್ತೆ ಗಿಡಗಳು. ಅಂದ್ರೆ ಸ್ಟೆಪ್ ನೀವು ನೋಡ್ಬೋದು, ಅಲ್ಲಿ ಹೋದ್ರೆ ಒಂದು 60 ಫೀಟ್ ಹೈಟ್ ಅಲ್ಲೇ ಇದೆ. ಆಮೇಲೆ ಇನ್ನೊಂದು ಸರ್, ನಾವು ಹೆಬ್ಬೇವಂತ ಮರಗಳನ್ನು ನೋಡಿದ್ವಿ, ಸಿಪ್ಪೆ ಸುಲಿಯುವಂತಹದ್ದು ಒಂದಷ್ಟು ವರ್ಷ ಸಿಪ್ಪೆ ಬೀಳುತ್ತೆ. ಅದ್ರಲ್ಲಿ ಕಾಳುಮೆಣಸು ಬರೋದು ಬಹಳ ಕಷ್ಟ ಇಲ್ಲ, ಅದು ಯಾವ ಸಮಸ್ಯೆ ಇಲ್ಲ. ಇದರಲ್ಲಿ ಒಬ್ರು ಕನ್ಫ್ಯೂಷನ್ ಮಾಡ್ಕೊಂಡಿದ್ರು. ಇಲ್ಲಿ ಈ ಎಂತ ಗುಗ್ಲು ಧೂಪ ಯಾವುದೋ ಒಂದು ಇನ್ನೊಂದು ವರ್ಡ್ ಇದೆ, ಅದು ರೆಸಿನ್, ಅದ್ರನ್ನು ರೆಸಿನ್ಗೆ ಯೂಸ್ ಮಾಡ್ತಾರೆ. ಈ ಏನು ಗೋಂದು ಅಂತ ಹೇಳ್ತಾರೆ, ಆ ಮರಕ್ಕೆ ಕನ್ಫ್ಯೂಷನ್ ಮಾಡಿದ್ದಾರೆ ತುಂಬಾ, ಯಾರು ಸಕಲೇಶ್ಪುರ ಸೈಡ್ನವರು. ಅದಲ್ಲ, ಇದರಲ್ಲಿ ಯಾವುದೇ ಸಿಪ್ಪೆ ಬೀಳಲ್ಲ. ಈವನ್ ಎಷ್ಟು ಓಲ್ಡ್ ಆದ್ರೂ ಸಿಪ್ಪೆ ಬೀಳಲ್ಲ. ಅದು ನೀವೇನೋ ಈ ಗಮ್ಮಿಗೆ ಯೂಸ್ ಮಾಡ್ತಾರೆ, ಒಂದು ಮರ ಇದೆ, ಅದು ಸಿಪ್ಪೆ ಬೀಳುತ್ತೆ. ಇದರಲ್ಲಿ ಯಾವುದೇ ಸಿಪ್ಪೆ ಆ ಸಮಸ್ಯೆಗಳಿಲ್ಲ. ಯಾವುದೇ ಬಾರ್ಕ್, ನನ್ನ ಹತ್ರ ಸಾಧಾರಣ ಒಂದು 50ರಿಂದ ಓಲ್ಡ್ ಮರಗಳಿವೆ, ಹಳೆ ಮರಗಳು, ಧೂಪದ ಮರ, ನ್ಯಾಚುರಲ್ ಆಗಿ ಅದರಷ್ಟಕ್ಕೆ ಬಂದದ್ದು. ಯಾವುದ್ರಲ್ಲೂ ಸ್ಕಿನ್ ಹೊರಗೆ ಬರಲ್ಲ. ಆಮೇಲೆ ಇನ್ನೊಂದು, ಇಲ್ಲಿ ಸಿಕ್ಕಾಪಟ್ಟೆ ಗಾಳಿ ಮಳೆ ಬರ್ತದೆ, ಆ ಟೈಮಲ್ಲಿ
ಒಂದ್ ಕಡೆ ಬಾಗುವುದು ಸಾಮಾನ್ಯ ರಬ್ಬರ್ ಮರಗಳನ್ನ ನೋಡ್ತೀವಿ. ಒಂದ್ ಕಡೆ ಯಾವ ಕಡೆ ಗಾಳಿ ಜಾಸ್ತಿ ಇರುತ್ತೆ ಆ ತರ ಬಾಗುಗಿ ಅದು ಅದಕ್ಕೆ ನೀವು ನಾಟಿ ಮಾಡುವಾಗ ಏನ್ ಮಾಡ್ಬೇಕು ಅಂದ್ರೆ ಒಂದು 2.5 ಫೀಟ್ ಅಥವಾ 3 ಫೀಟ್ 2.5 ಫೀಟ್ ಬೆಸ್ಟ್ 2.5 ಫೀಟ್ ಅಷ್ಟು ಆಳ ಮಾಡಿ ಅದನ್ನೇ ಫಿಲ್ ಮಾಡಿ ನಾಟಿ ಮಾಡ್ಬೇಕು. ಇಲ್ಲದ್ರೆ ಏನಾಗುತ್ತೆ ಅಂದ್ರೆ ಅದು ನ್ಯಾಚುರಲ್ ಆಗಿ ಇದಕ್ಕೆ ಮದರ್ ರೂಟ್ ಇದೆ, ಸ್ಟ್ರಾಂಗ್ ಆಗಿ ಹೋಗುತ್ತೆ. ಈ ಕಲ್ಲುಗಳೆಲ್ಲ ಇದ್ರೆ ಇಷ್ಟು, ಈಗ ಸಪೋಸ್ ನೀವು ಮೇಲೆ ಒಂದು ಕೊಟ್ಟು ತೆಗೆದು ಮಾತಾಡಿ ಇಷ್ಟು ದೊಡ್ಡ ಕಲ್ಲು ಇತ್ತು ಅಂತ ಇಟ್ಕೊಳ್ಳಿ, ಅಷ್ಟೇ ಮದರ್ ರೇಟ್ ಬೆಂಡ್ ಆಗಿ ಹೋಗುತ್ತೆ. ಅಷ್ಟಾಗುವಾಗ ಆ ಈ ಬೆಂಡಿಂದಾಗಿ ಈ ಒಂದು 20 ಫೀಟ್ ಆಗಿ ವೆಯ್ಟಿಗೆ ಅದು ಅಂತ ಮರಗಳು ಬೀಳುತ್ತವೆ. ಈ ಮರಗಳು ಆ ತರ ಬೀಳುವ ಸಾಧ್ಯತೆ ಇಲ್ಲ. ಯಾಕಂದ್ರೆ ನೀವು ಸರಿಯಾಗಿ ಪ್ರಾಪರ್ ಆಗಿ ನಾಟಿ ಮಾಡಿದ್ರೆ ಆ ಸಮಸ್ಯೆ ಇಲ್ಲ, ಪ್ರಾಪರ್ ಆಗಿ ನಾಟಿ ಮಾಡಿದ್ರೆ ಆ ಸಮಸ್ಯೆಗಳು ಬರ್ಲಿಕ್ಕೂ ಸಾಕು. ನನಗೀಗ ಇಷ್ಟರವರೆಗೆ ನಾನೀಗ 2 ವರ್ಷದ ಓಲ್ಡ್ ಪ್ಲಾಂಟೇಶನ್ ಇದೆ, ಹಳೆ ಮರಗಳಿದೆ, ಆ ತರ ಬಿದ್ದ ಸಮಸ್ಯೆಗಳಿಲ್ಲ. ಇಲ್ಲ ಇಲ್ಲ. ಆಮೇಲೆ ಇದ್ರ ಮೇಲೆ ಕಾಳುಮೆಣಸು ನೀವು ಅಂದ್ಕೊಂಡಷ್ಟು ಚೆಂದಾಗಿ ಬೆಳೀತಾ ಇದೆ ಅನ್ಕೊಂಡು, ಕೆಲವೊಂದು ಮರಕ್ಕೆ ಕಾಳುಮೆಣಸಿಗೆ ಸ್ವಲ್ಪ ಜಟಾಪಟಿ ಇರ್ತವೆ ಅಂತೆಲ್ಲ ಕೇಳಿದ್ವಿ. ಆ ಥರದ್ದೇನೂ ಇಲ್ಲ. ಇಲ್ಲ, ಆ ತರ ಸಮಸ್ಯೆ ನಿಮಗೆ ಈಗ ಬಂದದಲ್ಲಿ ಕಾಣ್ತದೆ. ಈಗ ಇಲ್ಲ, ಆ ತರ ಸಮಸ್ಯೆ ನನಗೇನು ಅಬ್ಸರ್ವ್ ಆಗ್ಲಿಲ್ಲ. ಇಲ್ಲ, ಚೆನ್ನಾಗಿ ಬರ್ತಾ ಇದೆ, ಒಳ್ಳೆ ಗ್ರೋತ್ ಇದೆ. ಈಗ ಸಾಧಾರಣ ಇದಕ್ಕೆ ಈ ಕಾಳುಮೆಣಸಿಗೆ 7 ತಿಂಗಳು 8 ತಿಂಗಳು ಆಯ್ತು ಅಷ್ಟೇ. ಆಗಸ್ಟ್ ಅಲ್ಲಿ ನಾಟಿ ಮಾಡಿದ್ದು, ಮೊನ್ನೆ ಆಗಸ್ಟ್ ಅಲ್ಲಿ. ಈಗ ಮೇ 1 ಆಯ್ತು, ಮೇ 1 ಅಲ್ಲಿ ಇದ್ದೇವೆ ನಾವು. ಸಾಧಾರಣ ನನ್ನಿಂದ ಹೈಟ್ ಬಂದಿದೆ, ಸಾಧಾರಣ 8 ಫೀಟ್ನವರೆಗೆ ಹೋಗಿದೆ. ಏನು ಅದು ಸಮಸ್ಯೆ ಕೊಡ್ತಾ ಇಲ್ಲ. 6-7 ತಿಂಗಳಲ್ಲಿ ಅಷ್ಟು ಚಂದ ಬರ್ತಾ ಇದೆ, ಏನು ಸಮಸ್ಯೆ ಇಲ್ಲ. ಈಗ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ. 7 ತಿಂಗಳು ಈಗ ಒಂದು ಕೆಲವು ಗಿಡದಲ್ಲಿ ನಿಮಗೆ ಕಾಣಬಹುದು, ಅಲ್ಲಿ ಒಂದೊಂದು ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ. ಅದ್ರ 1 ವರ್ಷಕ್ಕೆ ಫ್ಲವರಿಂಗ್ ಒಳ್ಳೆ ಬಿಹೇವ್ ಮಾಡ್ತಾ ಇದೆ. ಈ ಧೂಪದ ಮರದ ಬಗ್ಗೆ ಇಷ್ಟೆಲ್ಲ ಪ್ರಶ್ನೆ ಯಾಕೆ ಕೇಳ್ತಾ ಇದ್ರೆ ಕೆಲವೊಂದು ಪ್ರಶ್ನೆಗಳು ರೈತರ ಹತ್ರ ಇದ್ರೆ ಅನ್ಕೊಂಡು ಅವುಗಳನ್ನ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೆ. ಸೊ ಹಾಗಾದ್ರೆ ನೀವು ಒಂದು 2-3 ವರ್ಷ, ಸುಮಾರು ವರ್ಷಗಳ ತನಕ ಹಲವಾರು ಮರಗಳನ್ನ ಸ್ಟಡಿ ಮಾಡಿ ಎಲ್ಲವನ್ನ ನೋಡಿ ನಿಮ್ಮ ಹತ್ರ ಇರುವಂತಹ ಹಳೆ ಧೂಪದ ಮರಗಳು ಅವುಗಳ ಗುಣಲಕ್ಷಣ ನೋಡಿ, ನಾನು ಒಂದು ಗಿಡವನ್ನ ಟಾಪ್ ಕಟ್ ಮಾಡಿ ನೋಡಿದ್ದೇನೆ. ಅದರಲ್ಲಿ ಮೇಲೆ ಮಾತ್ರ ನಾನು ಓಲ್ಡ್ ಇಲ್ಲೇ ಇರುವ ಒಂದು ಮರವನ್ನು ಟಾಪ್ ಕಟ್ ಮಾಡಿದ್ದೇನೆ, ಒಂದು 2-3 ಮರಗಳು. ಅದು ಮೇಲೆ ಮಾತ್ರ ಬರುತ್ತೆ, ಬೇರೆ ಎಲ್ಲಿಯೂ ಬರಲ್ಲ. ಅವೆಲ್ಲವನ್ನ ನೋಡ್ಕೊಂಡು ನೀವು ಧೂಪದ ಮರ ಕಾಳುಮೆಣಸಿಗೆ ಸೂಕ್ತ ಅಂತ ಅಂದ್ಕೊಂಡ್ರೆ, ನಾವು ಈ ಕಂತಲ್ಲಿ ಸರ್ ಧೂಪದ ಮರದ ಗುಣಲಕ್ಷಣಗಳು, ಆಮೇಲೆ ಯಾವುದೇ ಒಂದು ಮರಕ್ಕೆ ಕಾಳುಮೆಣಸು ಹಬ್ಬಿಸಬೇಕಾದ್ರೆ ರೈತರಿಗೆ ಇರಬಹುದಾದಂತಹ ಕೆಲವೊಂದಿಷ್ಟು ಸಂದೇಹಗಳನ್ನ ಪರಿಗಣಿಸ್ತಾ ಇದ್ವಿ. ಇನ್ನು ಮುಂದಿನ ಕಂತಿನಲ್ಲಿ ಧೂಪದ ಮರ ನೆಡ್ಬೇಕಾದ್ರೆ ಹೆಂಗ್ ನೆಟ್ರಿ, ಏನ್ ಮಾಡಿದ್ರಿ, ಅದು ಕಾಳುಮೆಣಸು ಹೆಂಗ್ ನೆಟ್ರಿ, ಅದು ಮತ್ತೆ ಇನ್ನು ಬೇರೆ ಒಂದಿಷ್ಟು ಮರಗಳನ್ನ ಹಾಕಿದೀರಾ, ಕೆಲವೊಂದಿಷ್ಟು ಸ್ಪೇಸಿಂಗ್ ಕಡಿಮೆ ಹಾಕಿ ಅದರಲ್ಲಿ ಏನ್ ಮಾಡ್ತಾ ಇದ್ರೆ ಏನು, ಅದ್ರ ಬಗ್ಗೆ ಎಲ್ಲ ಮುಂದಿನ ಕಂತಿನಲ್ಲಿ ನೋಡುವ. ಸೊ ಈ ಕಂತಿನಲ್ಲಿ ಒಟ್ಟೆ ಧೂಪದ ಮರದ ಬಗ್ಗೆ ನಾವು ಒಂದಿಷ್ಟು ಇಂಟ್ರೊಡಕ್ಷನ್ ಅನ್ನು ತಗೊಂಡ್ವಿ. ಸೊ ಇಷ್ಟೋ ತನಕ ನಮಗೆ ಮಾಹಿತಿ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸರ್. ನಮಸ್ತೆ. ಧೂಪದ ಮರದಲ್ಲಿ ಇವರು ಕಾಳುಮೆಣಸಿನ ಯಾವ ರೀತಿಯಾಗಿ ಬೆಳೆಸಿದ್ದಾರೆ, ಆಧಾರ ಮರವಾಗಿ ಧೂಪದ ಮರವನ್ನ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅಂತ ನಾವು ಮಾತಾಡ್ಸೋಕ್ಕೆ ಬಂದಿದ್ವಿ. ಆದರೆ ಇವತ್ತಿನ ಕಂತಿನಲ್ಲಿ ಒಟ್ಟಾರೆ ಈ ಧೂಪದ ಮರ ಅಂದರೆ ಏನು, ಇದು ಹೇಗೆ ಬೆಳೆಯುತ್ತೆ, ಕಾಳುಮೆಣಸನ್ನು ಇದಕ್ಕೆ ಯಾವ ರೀತಿ ಹಬ್ಬಿಸೋಕ್ಕೆ ಒಳ್ಳೆಯದು, ಆಮೇಲೆ ಕೆಲವೊಂದಿಷ್ಟು ಕಂಪ್ಯಾರಿಸನ್. ನಮ್ಮದು ಸಾಮಾನ್ಯವಾಗಿ ನಾವು ಕಾಳುಮೆಣಸನ್ನು ಹಬ್ಬಿಸ್ತಾ ಇರುವಂಥದ್ದು ಅಡಿಕೆ, ತೆಂಗು ಮತ್ತು ಸಿಲ್ವರ್ ಓಕಲ್ಲಿ, ಅದು ಮತ್ತು ಈ ಧೂಪದ ನಡುವೆ ಹಲವಾರು ಕಂಪ್ಯಾರಿಸನ್ಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಿದ್ವಿ. ಇಷ್ಟು ತನಕ ಮಾಹಿತಿ ಕೊಟ್ಟಿದ್ದಕ್ಕೆ ಅನಂತ ರಾಮಕೃಷ್ಣ ಸರ್ ಅವರಿಗೆ ಧನ್ಯವಾದವನ್ನು ಹೇಳ್ತಾ, ಇದೇ ರೀತಿ ಧೂಪದ ಮರದಲ್ಲಿ ಕಾಳುಮೆಣಸನ್ನು ಹಬ್ಬಿಸೋದ್ರ ಬಗ್ಗೆ ಇನ್ನೊಂದು ಕಾರ್ಯಕ್ರಮ ಬರುತ್ತೆ, ಅದನ್ನು ಕೂಡ ನಿರೀಕ್ಷಿಸಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.